ಈಗ ಆಲ್ರೆಡಿ ನಾವೆಲ್ಲ ಚಾಲಕರುಗಳು ಮತ್ತು ಚಾಲಕ ಸಂಘಟನೆಗಳು ಸೇರಿ ಅನ್ಇನ್ಸ್ಟಾಲ್ ಅಭಿಯಾನ ಮಾಡ್ತಾ ಇದ್ದೇವೆ. ಅಂದರೆ ಅಗ್ರಿಗೇಟ್ ಸಂಸ್ಥೆಗಳ ವಿರುದ್ಧವಾಗಿ ಮೋದಿಗೊಂದು ಪತ್ರ ಅಂತೇಳಿ ಚಳವಳಿಗಳನ್ನ ಮಾಡ್ತಾ ಇದ್ದೀವಿ. ನಮ್ಗೆ ಯಾವುದೇ ರೀತಿಯಾದಂಥ ಅಗ್ರಿಗೇಟ್ ಸಂಸ್ಥೆಗಳು ಬೇಡ, ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮೀಟ್ರ್ ಸೇವೆ ಏನಿದೆ ಅದನ್ನು ನಾವು ಮಾಡ್ಕೊಳ್ತೀವಿ ಅನ್ನೋ ಒಂದು ಅಭಿಯಾನಗಳು ನಿರಂತರವಾಗಿ ಎಲ್ಲ ಅಸೋಸಿಯೇಷನ್ಗಳು ಕೂಡ ಮಾಡ್ತಾ ಇರೋದ್ರಿಂದ ಈ ಸೈಕಲ್ ಗ್ಯಾಪಲ್ಲಿ ಈ ಒಂದು ಸಖಿ ಅನ್ನೋದು ಎಂಟರ್ ಆಗ್ತಾ ಇದೆ. ಸೊ ಈ ಸಖಿ ಅನ್ನೋದು ಇಷ್ಟು ದಿನ ಇಲ್ದಿಲ್ಲ ಇರತಕ್ಕಂಥದ್ದು ಈ 3-4 ದಿನದಿಂದ ಇಷ್ಟೊಂದು ಬರ್ತಾ ಇದೆ. ನನಗೆ ಬಂದಿದ್ದ ಮಾಹಿತಿ ಏನೋ ಫೆಬ್ರವರಿ 14th ಲಾಂಚ್ ಮಾಡಬೇಕು ಅಂತೇನೋ ಕೇಳ್ಪಟ್ಟೆ. ಫೆಬ್ರವರಿ 14th ಲಾಂಚ್ ಆಗಿ ಆಲ್ರೆಡಿ ಒಂದು 10 ದಿನ ಆಗಿರ್ಬೋದು, 10 ದಿನ ಆಗಿರ್ಬೋದು. 10 ದಿನಕ್ಕೆ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದೆ ಅಂತಂದರೆ ತುಂಬ ಅರ್ಜೆಂಟಲ್ಲಿ ಬರ್ತಾ ಇದ್ದಾರೆ. ಸೊ ಅರ್ಜೆಂಟಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಇವಾಗ ಆಲ್ರೆಡಿ ನಾವು ನೋಡಿ ನೂರಾರು ಆಟೋಗಳು ನಿಂತಿದ್ದಾವೆ. ಮತ್ತು ಹೆಣ್ಮಕ್ಳಿಗೆ ಮಾತ್ರ ಇರೋದು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಹೆಣ್ಮಕ್ಳು ವಿಚಾರಕ್ಕೆ ಅಂತ ಬಂದರೆ ಈಗ ನೋಡಿ ನಮ್ಮಲ್ಲಿದ್ದಾರೆ ಹೆಣ್ಮಕ್ಳುಗಳು ಕೂಡ ಇದ್ದಾರೆ. ಸೊ ಈಗ ಆಲ್ರೆಡಿ CNG ವೆಹಿಕಲ್ಗಳು ಓಡಿಸ್ತಾ ಇದ್ದಾರೆ, LPG ವೆಹಿಕಲ್ಗಳು ಓಡಿಸ್ತಾ ಇದ್ದಾರೆ. ಈ ಜೊತೆಗೆ ಯಾವುದು ಈಗ ಎಲೆಕ್ಟ್ರಿಕ್ ವೆಹಿಕಲ್ಲನ್ನು ಬರ್ತಾ ಇದೆ ಅಂತೇನೋ ಕೇಳ್ಪಟ್ಟೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಯಾವ ಆಧಾರದ ಮೇಲೆ ಗಾಡಿಗಳನ್ನ ಪರ್ಚೇಸ್ ಮಾಡಿದ್ದಾರೆ, ಆ ಗಾಡಿಗಳು ಯಾರ ಹೆಸರಲ್ಲಿದೆ. ಈಗ ನಮ್ಮ ಡಿಮ್ಯಾಂಡ್ಸು ಕಳೆದ ಏನು EV ವೆಹಿಕಲ್ಸ್ಗಳು ಕರ್ನಾಟಕದಲ್ಲಿ ಲಾಂಚ್ ಆಗ್ತದೆ ಆ ಟೈಮಲ್ಲಿ ಯಾವುದೇ ರೀತಿಯಾದಂಥ ಪರ್ಮಿಟ್ ಇರಲಿಲ್ಲ ಆ ಗಾಡಿಗಳಿಗೆ. ಪರ್ಮಿಟ್ಗಳನ್ನ ಡಿಮ್ಯಾಂಡ್ ಮಾಡಿದ್ದೆ ನಾವು. ಯಾಕೆ ಅಂತಂದರೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀವಿ. ಸೊ ಬಂಡವಾಳ ಹಾಕಿದ ಮೇಲೆ ಅದಕ್ಕೆ ತಕ್ಕಂಗೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ರೂಪುರೇಷೆಗಳಿರಬೇಕು ಅದಿರಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಮಾಡಿದ್ವಿ. ಸೊ ಅದಾದಮೇಲೆ ನಾವು ಏನು ಡಿಮ್ಯಾಂಡ್ ಮಾಡಿದ್ವಿ, ಪ್ರತಿಯೊಂದು ಗಾಡಿಗಳಿಗೂ ಕೂಡ ಪರ್ಮಿಟ್ ಅಂತ ಕೊಡಬೇಕು. ಇಲ್ಲಿ ಪರ್ಮಿಟ್ಗಳು ಅನ್ನೋದು 2 ಥರ ಬರುತ್ತೆ ಬೆಂಗಳೂರಿನಲ್ಲಿ. ಒಂದು DL ಪರ್ಮಿಟ್, ಇನ್ನೊಂದು ಟ್ರಾನ್ಸ್ಫರ್ ಪರ್ಮಿಟ್ ಅಂತೇಳಿ. DL ಪರ್ಮಿಟ್ ಅಂತಂದರೆ ಒಂದು ಗಾಡಿಗೆ ಒಂದೇ DL, ಒಂದು DL ಮೇಲೆ ಒಂದೇ ಪರ್ಮಿಟ್ ಅನ್ನೋ ಥರ. ಅದು ನೆಕ್ಸ್ಟು 2ನೇ ಪರ್ಮಿಟ್ ತೊಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಇನ್ನು ಟ್ರಾನ್ಸ್ಫರ್ ಪರ್ಮಿಟ್ ಅಂದರೆ LPG CNG ವೆಹಿಕಲ್ಗಳು ಕೊಡ್ತಾರೆ. EV ಗಾಡಿಗಳದ್ದು ಅದಕ್ಕೆ ನನಗಿನ್ನೂ ಅದರದ್ದು ಮಾಹಿತಿ ಇಲ್ಲ. ಸೊ ಈಗ EV ಗಾಡಿಗಳು ಏನಾಗ್ತಾ ಇದೆ, ಈ ಫ್ಲೀಟ್ ಕಂಪ್ನಿಗಳು ಮತ್ತು ಕೆಲವೊಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಏನು ಮಾಡಿದ್ದಾರೆ, ಸುಮಾರು 50 ಗಾಡಿ, 100 ಗಾಡಿ, 500 ಗಾಡಿ, 1000 ಗಾಡಿ ಆ ರೀತಿ ಬಲ್ಕಾಗಿ ತೊಗೊಂಬಂದ್ಬಿಟ್ಟು ಇಲ್ಲಿ ಇದನ್ನು ತೊಗೊಂಡ್ಬಿಡ್ತಾ ಇದ್ರು. ವೆಹಿಕಲ್ಗಳನ್ನ ಸುಮಾರು ಲಾಟ್ ಗಟ್ಟಲೆ ತೊಗೊಂಡ್ಬಿಡ್ತಾರೆ. ಅದನ್ನು ಪರ್ಮಿಟ್ಗೆ ಇರಲಿಲ್ಲ. ಯಾಕೆ ಅಂತಂದರೆ ಅವ್ರು ಎಲ್ಲ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಸೊ ನಾವು ಇದನ್ನು ಒತ್ತಡ ಹಾಕಿ ಇದಕ್ಕೆ ಪರ್ಮಿಟ್ಗಳನ್ನ ಇಶ್ಯೂ ಮಾಡಲೇಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿದ್ಮೇಲೆ ಪರ್ಮಿಟ್ಗಳನ್ನ ತೊಗೊಳ್ಳೇಬೇಕು ಅಂತೇಳಿ ಆರ್ಡರ್ ಆಗಿದೆ. ಸೊ ಈಗೇನು ಪಿಂಕ್ ಆಟೋ ಅಂತ ಹೇಳಿದ್ರೆ ಅವ್ರು ಯಾವ ಆಧಾರದ ಮೇಲೆ ಆಟೋಗಳು ತೊಗೊಳ್ತಾ ಇದ್ದಾರೆ, ಈ ಪರ್ಟಿಕ್ಯುಲರ್ ಆಗಿ ಡ್ರೈವರ್ಗಳ ಮೇಲೆ ತೊಗೊಳ್ತಾ ಇದ್ದಾರಾ ಅಥವಾ ಕಂಪ್ನಿಗಳ ಮೇಲೆ ತೊಗೊಳ್ತಾ ಇದ್ದಾರೆ. ಕಂಪ್ನಿಗಳ ಮೇಲೆ ತೊಗೊಳ್ಳಿಕ್ಕೆ ಯಾವ ರೀತಿ ಸಾಧ್ಯ, ಯಾಕೆಂದರೆ ಪರ್ಮಿಟ್ಗಳು ಪರ್ಸನ್ ಮೇಲೆ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ಸ್ ಇದ್ದವು, ಕಂಪ್ನಿ ಮೇಲೆ ಕೊಡಲೇಬಾರ್ದು ಅನ್ನೋದು ನಮ್ದು ಇದ್ದದ್ದು. ಸೊ ಈಗ ಪಿಂಕ್ ಆಟೋಗಳಿಗೆ ಯಾವ ರೀತಿ ಪರ್ಮಿಟ್ಗಳನ್ನ ಕೊಟ್ಟಿದ್ದಾರೆ.